ಹಾಯ್ ವಿವರ್ಸ್, ವೆಲ್ಕಮ್ ಬ್ಯಾಕ್ ಟು ಭಾಗ್ಯ ಕನ್ನಡ ವ್ಲಾಗ್ಸ್. ನಾನು ಈ ಒಂದು ವಿಡಿಯೋದಲ್ಲಿ ಕೊಬ್ಬರಿ ಮಿಠಾಯಿನ ಮನೆಯಲ್ಲೇ ಹೇಗೆ ಮಾಡೋದಂತ ತಿಳಿಸ್ಕೊಡ್ತಾ ಇದ್ದೀನಿ. ನೋಡಿ, ನಮಗೆ ಎಷ್ಟು ಕನ್ಸಿಸ್ಟೆನ್ಸಿ ಬೇಕೋ ಅಷ್ಟು ನಾನು ಕೊಬ್ಬರಿಯನ್ನು ಈ ಥರ ತುರಿದ್ಬಿಟ್ಟು ಅದನ್ನು ಸ್ವಲ್ಪ ತರಿತರಿಯಾದಂತಹ ಪುಡಿಯನ್ನು ಮಾಡಿಟ್ಕೊತಾ ಇದ್ದೀನಿ. ಈ ಒಂದು ವಿಡಿಯೋದಲ್ಲಿ ನೋಡ್ತಿರ್ಬೋದು, ಆ ಥರ ಪುಡಿ ಮಾಡಿಟ್ಕೊಂಡ್ರೆ ಸಾಕಾಗುತ್ತೆ. ನಾನಿಲ್ಲಿ ಒಂದು ಮಂದಕ್ಕೆ ತಳ ಇರುವಂತಹ ಒಂದು ಬಾಣಲೆಯನ್ನು ಇಡ್ತಾ ಇದ್ದೀನಿ. ಇದಕ್ಕೆ ಒಂದು ಗಟ್ಟಿ ಪಾಕವನ್ನು ಮಾಡ್ಕೋಬೇಕಾಗುತ್ತೆ. ಸೊ ಈ ಒಂದು ಕಾಣಿಸ್ತಿದೆಯಲ್ಲ ವಿಡಿಯೋದಲ್ಲಿ, ಆ ಒಂದು ಸಣ್ಣ ಗ್ಲಾಸಲ್ಲಿ ನೀರನ್ನು ನಾನು ಸೇರಿಸ್ತಾ ಇದ್ದೀನಿ. ಆದಷ್ಟು ಲೋ ಫ್ಲೇಮಲ್ಲಿ ಇದನ್ನು ನಾವು ಮಾಡ್ಕೋಬೇಕಾಗುತ್ತೆ. ಹೈ ಫ್ಲೇಮಲ್ಲಿ ಇಟ್ಟರೆ ಸೀದೋಗೋ ಚಾನ್ಸಸ್ ಇರುತ್ತೆ. ಸೊ ಲೋ ಫ್ಲೇಮಲ್ಲಿ ಅಥವಾ ಮೀಡಿಯಮ್ ಫ್ಲೇಮಲ್ಲಿ ನಾವು ಈ ಒಂದು ಕೊಬ್ಬರಿ ಮಿಠಾಯಿನ ಮನೆಯಲ್ಲೇ ಕೆಲವೇ ಪದಾರ್ಥಗಳನ್ನು ಬಳಸ್ಕೊಂಡು ನಾವು ಮಾಡಿಕೊಟ್ಟಾಗ ಮಕ್ಕಳು ಇಷ್ಟಪಟ್ಟು ತಿಂತಾರೆ. ಈ ಬೇಸಿಗೆ ಬಂತು ಅಂದರೆ ಅಮ್ಮ ಸ್ನ್ಯಾಕ್ಸು ಏನಾದರೂ ಸ್ವೀಟ್ ಮಾಡಿಕೊಡು ಅಂತ ಮಕ್ಕಳು ಕೇಳ್ತಿರ್ತಾರೆ. ನಾನಿಲ್ಲಿ ನೋಡಿ ಈ ಒಂದು ಗ್ಲಾಸಲ್ಲಿ ನಾನು 3 ಗ್ಲಾಸಷ್ಟು ಕೊಬ್ಬರಿ ಪುಡಿಯನ್ನು ತೊಗೊಂಡಿದ್ದೀನಿ. ಸೊ ನಾನು 3 ಗ್ಲಾಸಷ್ಟು ಸಕ್ಕರೆಯನ್ನು ಈ ಒಂದು ಪಾಕಕ್ಕೆ ಸೇರಿಸ್ತಾ ಇದ್ದೀನಿ. ನೀವು ವಿಡಿಯೋದಲ್ಲಿ ನೋಡ್ತಿರ್ಬೋದು ಆ ಥರ. ಈ ಒಂದು ಪರ್ಫೆಕ್ಟು ಪಾಕದಿಂದ ನಾವು ತಯಾರಾದಂತಹ ಕೊಬ್ಬರಿ ಮಿಠಾಯಿಯನ್ನು ಇಷ್ಟಪಟ್ಟು ತಿಂತಾರೆ ಮಕ್ಕಳು. ಯಾಕಂದರೆ ನಾವು ಚಿಕ್ಕವರಿದ್ದಾಗ ಅಂಗಡಿಗಳಲ್ಲಿ ₹1 ₹2 ತಂದು ತಿಂತಾಯಿದ್ವಿ. ಈ ಥರ ಮನೆಯಲ್ಲೇ ಕಮ್ಮಿ ಇಂಗ್ರೀಡಿಯೆಂಟ್ಸ್ನ ಬಳಸ್ಕೊಂಡು ಕೇವಲ ಒಂದು 2-3 ಪದಾರ್ಥಗಳಿಂದ ನಾವು ಈ ಥರ ಮಕ್ಕಳಿಗೆ ಸ್ವೀಟ್ ರೆಸಿಪಿನ ಮಾಡಿಕೊಟ್ರೆ ಅವರು ತುಂಬ ಇಷ್ಟಪಟ್ಟು ತಿಂತಾರೆ. ಈ ಒಂದು ಗ್ಲಾಸಲ್ಲಿ ನಾನು 3 ಗ್ಲಾಸಷ್ಟು ಸಕ್ಕರೆಯನ್ನು ಸೇರಿಸ್ಬಿಟ್ಟು ಈ ಥರ ಗಟ್ಟಿ ಪಾಕ ಬರೋವರೆಗೂ ನಾನು ತಳ ಅಂಟದ ಹಾಗೆ ತಿರುಗಿಕೊಂಡು ಅದನ್ನು ನೀಟಾಗಿ ಒಂದು ಪಾಕವನ್ನು ತೆಗೆಯಬೇಕಾಗುತ್ತದೆ. ಈ ಬೇಸಿಗೆ ಬಂತು ಅಂದರೆ ಮಕ್ಕಳು ಅಮ್ಮ ಸ್ನ್ಯಾಕ್ಸ್ ಮಾಡಿಕೊಡು ಅಥವಾ ನಮಗೆ ಆಗಿರ್ಬೋದು ಏನಾದರೂ ಸ್ವೀಟ್ ರೆಸಿಪಿ ತಿನ್ನಬೇಕು ಅನಿಸುತ್ತೆ. ದಿಢೀರಂತ ಟೈಮ್ ಜಾಸ್ತಿ ಬೇಕಾಗೋ ಅವಶ್ಯಕತೆಯೇ ಇರೋದಿಲ್ಲ. ಈ ಥರ ಸಿಂಪಲ್ಲಾಗಿ ಮನೆಯಲ್ಲಿ ಮಾಡಿಕೊಟ್ಟಾಗ ಮಕ್ಕಳು ಇಷ್ಟಪಟ್ಟು ತಿಂತಾರೆ. ನೋಡಿ, ಈಗ ನಾನು ಸ್ವಲ್ಪ ಆದಷ್ಟು ಲೋ ಫ್ಲೇಮಲ್ಲಿ ಸ್ವಲ್ಪ ಪಾಕವನ್ನು ತೆಗಿಬೇಕಾಗುತ್ತೆ. ಇದಕ್ಕೆ ಇಂಪಾರ್ಟೆಂಟ್ ಅಂದರೆ ಪರ್ಫೆಕ್ಟ್ ಅಳತೆಯಲ್ಲಿ ಪಾಕವನ್ನು ತೆಗೆದ್ರೆ ಮಾತ್ರ ಪರ್ಫೆಕ್ಟ್ ಆದಂತಹ ಕೊಬ್ಬರಿ ಮಿಠಾಯಿಯನ್ನು ಮನೆಯಲ್ಲೇ ನಾವು ತಯಾರಿಸ್ಕೋಬಹುದು. ಆದಷ್ಟು ಲೋ ಫ್ಲೇಮಲ್ಲಿ ಈ ಥರ ಅದು ಗಂಟು ಕಡ್ದಿರ ಅಥವಾ ತಳ ಅಂಟದಿರ ನಾವು ನೀಟಾಗಿ ಕೈ ಆಡಿಸ್ತಾನೆ ಇರಬೇಕಾಗುತ್ತೆ. ಸ್ವಲ್ಪ ಏನಾದರೂ ಇದಾದರೂ ಸ್ವಲ್ಪ ಕಲರ್ ಚೇಂಜ್ ಆಗೋ ಚಾನ್ಸಸ್ ಇರುತ್ತೆ, ಮತ್ತು ತಳ ಅಂಟಿಬಿಟ್ಟು ಸೀದೋಗೋ ಚಾನ್ಸಸ್ ಇರುತ್ತೆ. ಈ ಒಂದು ಪಾಕವನ್ನು ನಾವು ನೀಟಾಗಿ ಈ ಒಂದು ಗ್ಲಾಸಲ್ಲಿ ಹಾಕ್ಕೊಂಡು ನೋಡಿದಾಗ, ಈ ಕಜ್ಜಾಯ ಪಾಕವನ್ನು ನಾವು ಸ್ವಲ್ಪ ನೀರಲ್ಲಿ ಹಾಕ್ಕೊಂಡು ನೋಡಿದಾಗ ಯಾವ ಥರ ಗಂಟು ಕಟ್ಟುತ್ತೆ ಅದೇ ಥರ ಇದು ಗಂಟು ಕಟ್ಟುವ ರೀತಿ ನಾವು ಪಾಕವನ್ನು ತಯಾರಿಸ್ಕೋಬೇಕು. ಅದಕ್ಕಿಂತ ಮುಂಚೆ ನೋಡಿ, ನಾನು ಈ ಒಂದು ತಟ್ಟೆಗೆ ಸ್ವಲ್ಪ ತುಪ್ಪವನ್ನು ಸವರಿ ಇಟ್ಕೊತಾ ಇದ್ದೀನಿ. ತುಂಬ ಈಸಿಯಾಗಿ ಮಾಡ್ಕೋಬೋದು. ಕೇವಲ ಕೊಬ್ಬರಿ ಮತ್ತು ಸಕ್ಕರೆಯಿಂದ ಕೊಬ್ಬರಿ ಮಿಠಾಯಿಯನ್ನು ಈ ಥರ ಮಾಡಿಕೊಂಡು ಮಕ್ಕಳು ಕೊಟ್ಟರೆ ತುಂಬಾ ಇಷ್ಟಪಟ್ಟು ತಿಂತಾರೆ. ಇದು 3/4 ಭಾಗ ಪಾಕ ತಯಾರಾಗಿದೆ. ಕಮ್ಮಿ ಫ್ಲೇಮ್ ಇಟ್ಕೊಂಡು ನಾವು ಲೋ ಫ್ಲೇಮಲ್ಲಿ ಈ ಥರ ಪಾಕವನ್ನು ತಯಾರಿಸಬೇಕು. ನಾನು ಇಲ್ಲಿ 1 ಗ್ಲಾಸಷ್ಟು ನೀರನ್ನು ಹಾಕಿದ್ದೆ, 3 ಗ್ಲಾಸಷ್ಟು ಸಕ್ಕರೆಯನ್ನು ಸೇರಿಸಿದ್ದೀನಿ. ಈಗ ಕೊಬ್ಬರಿಯನ್ನು ಸಹ ನಾನು ಬೇಕು ಅಂದರೆ ಸ್ವೀಟು ನೀವು ಜಾಸ್ತಿ ತಿನ್ನಬೇಕು, ಸ್ವೀಟ್ ಇಷ್ಟಪಡೋರು ಇನ್ನೂ ಬೇಕಾದರೆ ಸ್ವಲ್ಪ 1-2-3 ಸ್ಪೂನಷ್ಟು ಸಕ್ಕರೆಯನ್ನು ಜಾಸ್ತಿನೇ ನೀವು ಹಾಕ್ಕೋಬೋದು. ಈ ಒಂದು ಪರ್ಫೆಕ್ಟ್ ಅಳತೆಯಲ್ಲಿ ಮಾಡಿದಾಗ ತುಂಬಾ ಚೆನ್ನಾಗಿ ಬರುತ್ತೆ. ನೋಡಿ, ಪಾಕ ಆಗಿದೆ. ಇದು ನಾವು ಚೆಕ್ ಮಾಡಬೇಕು ಅಂದರೆ ಈ ಒಂದು ನೀರನ್ನು ತಗೊಂಡು ಆ ನೀರಲ್ಲಿ ನಾವು ಈ ಪಾಕವನ್ನು ಹಾಕಿದಾಗ ಸ್ವಲ್ಪ ಗಂಟು ಥರ ಬರುತ್ತೆ. ಉಂಡೆ ಮಾಡೋ ಲೆವೆಲ್ಗೆ ಬಂದರೆ ಸಾಕು. ಸೊ ಪರ್ಫೆಕ್ಟ್ ಆದಂತಹ ಪಾಕ ರೆಡಿಯಾಗಿದೆ ಅಂತ ಅರ್ಥ. ನಾನಿಲ್ಲಿ ಏಲಕ್ಕಿ ಪುಡಿಯನ್ನು ಸುವಾಸನೆಗೋಸ್ಕರ ಹಾಕ್ತಾಯಿದ್ದೀನಿ, ಮತ್ತು ತುಂಬಾ ಫ್ಲೇವರ್ ಸಿಗುತ್ತೆ, ಟೇಸ್ಟು ಸಿಗುತ್ತೆ. ಸೊ ಏಲಕ್ಕಿ ಪುಡಿಯನ್ನು ನಾನು ಪುಡಿ ಮಾಡಿಟ್ಕೊಂಡಿದ್ದೆ. ಅರ್ಧ ಟೇಬಲ್ ಸ್ಪೂನಷ್ಟು ನಾನು ಇಲ್ಲಿ ಏಲಕ್ಕಿ ಪುಡಿಯನ್ನು ಸೇರಿಸ್ತಾ ಇದ್ದೀನಿ. ಕೆಲವರು ಕಲರ್ ಇಷ್ಟಪಡೋರು ಲೆಮನ್ ಇದಿರುತ್ತಲ್ಲ ಫುಡ್ ಕಲರ್, ಅದನ್ನು ಹಾಕ್ಬೋದು.
ನಾನಿಲ್ಲಿ ನ್ಯಾಚುರಲ್ ಕಲರ್ ಇರಲಿ ಅಂದ್ಬಿಟ್ಟು ಹಾಕ್ತಾಯಿದ್ದೀನಿ. ಸೊ ಆಗಿದೆ, ಪರ್ಫೆಕ್ಟು ನನ್ನ ಪಾಕದ್ದು ಕನ್ಸಿಸ್ಟೆನ್ಸಿ ಬಂದಿದೆ. ಸೊ ನಾನೀಗ ಏನು ತಗೊಂಡಿದ್ದೆ ಕೊಬ್ಬರಿ ಪುಡಿಯನ್ನು ಇದನ್ನು ಸಹ ನಾನು ಇದಕ್ಕೆ ಸೇರಿಸ್ತಾ ಇದ್ದೀನಿ. ಈ ಕೊಬ್ಬರಿ ಪುಡಿಯನ್ನು ಸಹ ನಾನು ಸೇರಿಸ್ತಾ ಇದ್ದೀನಿ. 3 ಗ್ಲಾಸಷ್ಟು ಕೊಬ್ಬರಿಯನ್ನು ನಾನು ಈ ಥರ ತುರಿದ್ಬಿಟ್ಟು ಗ್ರೈಂಡ್ ಮಾಡಿ ಇಟ್ಕೊಂಡಿದ್ದೆ ನೋಡಿ. ಈ ಒಂದು ಕನ್ಸಿಸ್ಟೆನ್ಸಿಗೆ ನಾನು ಹಾಕ್ತಾ ಇದ್ದೀನಿ. ನ್ಯಾಚುರಲಾಗಿ ಬೇಕು ಅಂತಂದರೆ ಈ ಥರ ಮಾಡಿಕೊಂಡು ತಿನ್ಬೋದು. ಇಲ್ಲ ನಮಗೆ ಕಲರ್ ಕೊಬ್ಬರಿ ಮಿಠಾಯಿ ಬೇಕು ಅಂತ ಅನ್ನೋದಾದರೆ ಈ ಫುಡ್ ಕಲರ್ ಬರುತ್ತಲ್ಲ, ಲೆಮನ್ ಫುಡ್ ಕಲರು ಅಥವಾ ಕೇಸರಿ ಫುಡ್ ಕಲರು, ಅದನ್ನ ಬೇಕಾದ್ರೆ ನಾವು ಯೂಸ್ ಮಾಡ್ಬೋದು. ಕಲರು ಕೊಬ್ಬರಿ ಮಿಠಾಯಿ ಬೇಕು ಅಂದರೆ ಇಲ್ಲಿ ನಾನು ನ್ಯಾಚುರಲಾಗಿ ಮಾಡಿ ತೋರಿಸ್ತಾ ಇದ್ದೀನಿ ನೋಡಿ. ಇದಾಗಿದೆ. ಸ್ವಲ್ಪ ಲೋ ಫ್ಲೇಮಲ್ಲೇ ಇದನ್ನು ನಾವು ತಳ ಅಂಟಿದಿರ ನಾವು ಮಿಕ್ಸ್ ಮಾಡ್ತಾ ಇರಬೇಕು. ಇದು ಸ್ವಲ್ಪ ಡ್ರೈ ಆಗಬೇಕು, ಯಾಕಂದರೆ ಈ ಕೊಬ್ಬರಿಯಲ್ಲೂ ಸಹ ನೀರಾಂಶ ಇರುತ್ತೆ, ಸಕ್ಕರೆ ಪಾಕದಲ್ಲೂ ಸಹ ನೀರಾಂಶ ಇರುತ್ತೆ. ಸೊ ಎರಡೂ ಮಿಕ್ಸ್ ಮಾಡಿದಾಗ ಕೊಬ್ಬರಿಯಲ್ಲಿರುವಂತಹ ನೀರಿನ ಅಂಶ ಬಿಟ್ಕೊಳ್ಳುತ್ತೆ. ಸೊ ನಾವು ಸ್ವಲ್ಪ ಲೋ ಫ್ಲೇಮಲ್ಲಿ ಈ ಥರ ಕೈ ಆಡಿಸ್ತಾ ಇರಬೇಕು. ಸೊ ಆಗಿದೆ ಫ್ರೆಂಡ್ಸ್. ನಾನೀಗ ಏನು ತಟ್ಟೆಗೆ ತುಪ್ಪವನ್ನು ಸವರಿದೆ, ಆ ಸವರಿದಂತಹ ಪ್ಲೇಟ್ಗೆ ಈ ಒಂದು ಕೊಬ್ಬರಿ ಮಿಠಾಯಿಯನ್ನು ಕೊಬ್ಬರಿ ಮಿಠಾಯಿ ಇದನ್ನು ಹಾಕ್ತಾಯಿದ್ದೀನಿ, ಮಿಕ್ಸ್ಚರ್ನ ನೋಡಿ. ಈ ಥರ ಸ್ಪ್ರೆಡ್ ಮಾಡಬೇಕಾಗುತ್ತೆ. ಇದು ಸ್ವಲ್ಪ ಆರೋ ಒಂದು ಮೂಮೆಂಟಲ್ಲಿ ನಾವು ಯಾವ ಶೇಪಲ್ಲಿ ಬೇಕೋ ಆ ಶೇಪಲ್ಲಿ ಬಿಲ್ಲೆಗಳನ್ನ ನಾವು ಕಟ್ ಮಾಡ್ಕೋಬೇಕಾಗುತ್ತೆ ನೋಡಿ. ಸ್ವಲ್ಪ ಆರಿದೆ, ಸ್ವಲ್ಪ ಉಗುರು ಬೆಚ್ಚಿದ್ದಾಗ ಅಥವಾ ಸ್ವಲ್ಪ ಬಿಸಿ ಇರುವಾಗಲೇ ನಾವು ಈ ಥರ ಒಂದು ಚಾಕು ಸಹಾಯದಿಂದ ಅಥವಾ ಸ್ಪೂನ್ ಸಹಾಯದಿಂದ ಈ ಥರ ನಾವು ಬಿಲ್ಲೆಗಳ ಸ್ಕ್ವಯರ್ ಅಥವಾ ಡೈಮಂಡ್ ಶೇಪ ನೋಡಿಕೊಂಡು ನಾವು ಈ ಥರ ಕಟ್ ಮಾಡಿ ಇಟ್ಕೊಂಡ್ರೆ ಸ್ವಲ್ಪ ಫುಲ್ ಆರಿದ ತಕ್ಷಣ ಅದು ನೀಟಾಗಿ ನಾವು ತೆಗಿಯೋಕ್ಕೆ ಈಸಿ ಆಗುತ್ತೆ ನೋಡಿ. ಸ್ಕ್ವಯರ್ ಶೇಪಲ್ಲಿ ಈ ಥರ ಕಟ್ ಮಾಡ್ಕೋಬೇಕು. ಜಸ್ಟ್ ಮಾರ್ಕ್ ಮಾಡಿಟ್ಕೊಂಡ್ರೆ ಅದು ನೀಟಾಗಿ ಕಟ್ ಆಗಿರುತ್ತಲ್ವ, ಆಮೇಲೆ ಅದು ಚೆನ್ನಾಗಿ ಫುಲ್ಲು ತಣ್ಣಗಾದ್ಮೇಲೆ ಈಸಿಯಾಗಿ ಬರುತ್ತೆ. ಈ ಒಂದು ರೆಸಿಪಿ ಇಷ್ಟ ಆದರೆ ದಯವಿಟ್ಟು ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಕಮೆಂಟ್ ಬಾಕ್ಸಲ್ಲಿ ಹೇಗಿದೆಯೋ ಅನ್ನೋದನ್ನು ತಿಳಿಸ್ಕೊಡಿ ಫ್ರೆಂಡ್ಸ್. ತುಂಬಾ ಈಸಿಯಾಗಿ ಮನೆಯಲ್ಲೇ ಕೇವಲ 3-4 ಪದಾರ್ಥಗಳಿಂದ ಈ ಒಂದು ಕೊಬ್ಬರಿ ಮಿಠಾಯಿಯನ್ನು ಮಾಡಿಕೊಂಡು ಮಕ್ಳಿಗೂ ಕೊಡಿ, ನೀವು ತಿನ್ನಿ, ತುಂಬಾ ಚೆನ್ನಾಗಿರುತ್ತೆ. ಹೊರಗಡೆಯಿಂದ ತಂದಿದ್ದು ಅವರು ಯಾವ ಕೊಬ್ಬರಿ ಹಾಕಿರ್ತಾರೋ ಗೊತ್ತಾಗಲ್ಲ. ಸೊ ನಾವು ಮನೆಯಲ್ಲೇ ಫ್ರೆಶ್ ಆಗಿರುವಂತಹ ಕೊಬ್ಬರಿಯನ್ನು ಹಾಕಿಬಿಟ್ಟು ಕೊಬ್ಬರಿ ಮಿಠಾಯಿಯನ್ನು ಈ ಥರ ಮಾಡಿಕೊಂಡು ತಿನ್ನಬಹುದು. ಈ ಕೊಬ್ಬರಿಗೆ ಮೇಲ್ಗಡೆ ಸಿಪ್ಪೆ ಇರುತ್ತಲ್ಲ, ಸಿಪ್ಪೆ ತೆಗೆದ್ರೆ ಇನ್ನೂ ವೈಟ್ ಕಲರ್ ಬರುತ್ತೆ. ನಾನು ಅದನ್ನು ಸಹ ಆ್ಯಡ್ ಮಾಡಿರೋದ್ರಿಂದ ಸ್ವಲ್ಪ ಕಲರ್ ಚೇಂಜ್ ಆಗಿದೆ ಅಷ್ಟೇ. ಇದು ಫುಲ್ ತಣ್ಣಗಾಗಿದೆ. ಈಗ ನಾನು ಏನು ಮಾರ್ಕ್ ಮಾಡಿದ್ದೆ ಆ ಒಂದು ಮಾರ್ಕಿಂದ ನಾನು ಆ ಒಂದು ಬಿಲ್ಲೆಗಳನ್ನ ತೆಗಿತಾ ಇದ್ದೀನಿ. ನೋಡಿ ಫ್ರೆಂಡ್ಸ್, ಆಗಿದೆ. ನಾನು ಆ ಪ್ಲೇಟಿಂದ ನೀಟಾಗಿ ಥರ ತೆಗೆದಿದ್ದೀನಿ ನೋಡಿ. ತುಂಬ ಕ್ರಿಸ್ಪಿಯಾಗಂತಹ ಬಿಸಿ ಬಿಸಿ ಕೊಬ್ಬರಿ ಮಿಠಾಯಿ ಮನೆಯಲ್ಲೇ ಮಾಡಿಕೊಂಡು ತಿನ್ನಿ. ಹೇಗಿದೆಯೋ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ. ತುಂಬಾ ಚೆನ್ನಾಗಿ ಬಂದಿದೆ. ವಾವ್, ಸೂಪರಾಗಿದೆ. ಸೊ ನೀವು ಮನೆಯಲ್ಲಿ ಮಾಡಿ ಹೇಗಿದೆಯೋ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ. ತುಂಬಾ ಈಸಿಯಾಗಿ ಕೊಬ್ಬರಿ ಮಿಠಾಯಿಯನ್ನು ಹೇಗೆ